ಹಾಯ್ ಹೆಲೋ ವೀಕ್ಷಕರೇ, ಈ ವಾರ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧ್ರುವಂತ್ ಮತ್ತು ರಜತ್ ನಡುವೆ ಒಂದು ದೊಡ್ಡ ಜಗಳವೇ ನಡೆದಿದೆ ಅಂತ ಹೇಳಬಹುದು. ಆ ಜಗಳ ಯಾವ ಕಾರಣಕ್ಕೆ ಆಯ್ತು ಮತ್ತು ಯಾವ ರೀತಿ ಆಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ಈ ಜಗಳ ಯಾವ ಕಾರಣಕ್ಕೆ ಆಯ್ತು ಎಂದು ನೋಡುವುದಾದ್ರೆ, ಕಾವ್ಯ ಅವರು ರಜತ್ ಅವರನ್ನು ಈ ವಾರ ಮನೆಯಿಂದ ಹೊರಹಾಕಲು ನಾಮಿನೇಟ್ ಮಾಡಿರುತ್ತಾರೆ. ಆ ಕಾರಣ ಕಾವ್ಯ ಮತ್ತು ರಜತ್ ನಡುವೆ ವಾದ ವಿವಾದಗಳು ನಡೆದಿರುತ್ತವೆ. ವಾದ ವಿವಾದಗಳು ಮುಗಿದ ನಂತರ ಕಾವ್ಯ ಅವರು ರಜತ್ ಅವರನ್ನು ಸ್ವಿಮ್ಮಿಂಗ್ ಪೂಲ್ ಇಂದ ಬೀಳಿಸಲು ಹೋದಾಗ ಧ್ರುವಂತ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡುತ್ತಾರೆ. ಅದೇನೆಂದರೆ, ಕಾವ್ಯ ಅವರನ್ನು ರಜತ್ ಅವರು ಏಕವಚನದಿಂದಲೇ ಮಾತನಾಡಿಸಿದರಂತೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡುತ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನು ಧ್ರುವಂತ್ ಅವರು ಸ್ವಲ್ಪ ಪಿಸು ನುಡಿಯಲ್ಲಿ ಹೇಳಿರುತ್ತಾರೆ. ಹಾಗಾಗಿ ರಜತ್ ಅವರು ರಿಯಾಕ್ಟ್ ಮಾಡಿ, ಏನು ನೀನು ಗುಸುಗುಸು ಮಾತಾಡ್ತೀಯ ಅಂತ ರಿಯಾಕ್ಟ್ ಮಾಡುತ್ತಾರೆ. ಈ ರಿಯಾಕ್ಟ್ ನಿಂದ ಒಂದು ದೊಡ್ಡ ಜಗಳವೇ ಆಗುತ್ತದೆ ಅಂತ ಹೇಳ್ಬೋದು. ಈ ಜಗಳದಲ್ಲಿ ಧ್ರುವಂತ್ ಮತ್ತು ರಜತ್ ಅವರು ಬಾಯಿಗೆ ಬಂದಾಗೆ ಬೈಕೋತಾರೆ ಅಂತಾನೆ ಹೇಳಬಹುದು. ಈ ಜಗಳದ ನಡುವೆ ಧ್ರುವಂತ್ ಅವರು ಒಂದು ಕೆಟ್ಟ ಪದದಿಂದ ರಜತ್ ಅವರಿಗೆ ಬೈಯುತ್ತಾರೆ. ಅದೇನೆಂದರೆ, ನಿನ್ನಮ್ಮ ನೀವೆಲ್ಲ ಸೀಸನ್ 11ರಲ್ಲಿ ಇಟ್ಕೋ, ಧ್ರುವಂತ್ ಹತ್ರ ಬೇಡ ಅಂತ ಒಂದು ಕೆಟ್ಟ ಪದದಿಂದ ಸ್ಟೇಟ್ಮೆಂಟ್ ಪಾಸ್ ಮಾಡುತ್ತಾರೆ. ಆಗ ರಜತ್ ಅವರು ವಾಪಸ್ ಧ್ರುವಂತ್ ಅವರಿಗೆ ಕೊಟ್ಟ ಏಟುಗಳು ಹಂಗೆ ತಿರುಗಿ ಹೋಗ್ತೀಯ ಅಂತ ಒಂದು ಬೈಯುತ್ತಾರೆ. ಈ ಇಬ್ಬರ ನಡುವೆ ಹಂಗೆ ವಾಗ್ವಾದ ಜೋರಾಗಿ ನಡೀತಿದೆ ಅಂತ ಹೇಳಬಹುದು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇಬ್ರು ಜೋರಾಗಿ ಫೈಟೇ ಆಡ್ತಿದ್ರು. ಆ ತರ ಜಗಳವಾಗಿದೆ. ಮನೆಯ ಎಲ್ಲಾ ಸ್ಪರ್ಧಿಗಳು ಬಂದು ಇಬ್ಬರನ್ನು ಜಗಳ ಬಿಡಿಸುತ್ತಾರೆ. ವೀಕ್ಷಕರೇ, ಈ ರೀತಿ ಧ್ರುವಂತ್ ಮತ್ತು ರಜತ್ ನಡುವೆ ಒಂದು ದೊಡ್ಡ ಜಗಳವೇ ಆಗಿದೆ ಅಂತಾನೆ ಹೇಳಬಹುದು. ಈ ಜಗಳದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.